ನವಗ್ರಹ ದೇವತೆಗಳಿಂದ ನಮಗೆ ಸಮಸ್ಯೆ ಆಗ್ತಾ ಇದ್ದರೆ, ಗ್ರಹ ಪೀಡಗಳು ಉಂಟಾದರೆ ಅವರಿಗೆಲ್ಲ ಸುಪ್ರೀಂ ಕೋರ್ಟು ಒಬ್ಬ ಇದ್ದಾನೆ ಶಿಂಶುಮಾರ, ಅವನನ್ನು ಆಶ್ರಯಿಸಿಬಿಟ್ರೆ ನಮಗೆ ಯಾವ ನವಗ್ರಹ ದೇವತೆಗಳ ಸಮಸ್ಯೆ ಕೂಡ ಬರಲ್ಲ. ಆ ಶಿಂಶುಮಾರ ಒಂದೊಂದು ಗ್ರಹಗಳಲ್ಲಿ ಒಂದೊಂದು ತನ್ನ ರೂಪವನ್ನು ಇಟ್ಟಿದ್ದಾನೆ. ಈಗ ರವಿ ದೋಷ ಇತ್ತು ಅಂತಂದರೆ, ರವಿ ಅನುಗ್ರಹ ನಾವು ಸಂಪಾದನೆ ಮಾಡಬೇಕು ಅಂತಂದರೆ ಶ್ರೀರಾಮದೇವರನ್ನು ನಾವು ಉಪಾಸನೆ ಮಾಡಬೇಕು. ಯಾಕೆಂದರೆ ರವಿಗೆ ನಿಯಾಮಕ ರಾಮ. ಅದರಂತೆ ಚಂದ್ರನ ಸಮಸ್ಯೆ ಇತ್ತು, ಚಂದ್ರನ ಅನುಗ್ರಹ ನಮಗೆ ಉಂಟಾಗಬೇಕು ಅಂದರೆ ಕೃಷ್ಣ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಚಂದ್ರನ ಒಳಗಡೆ ಕೃಷ್ಣ ಇದ್ದಾನೆ. ಹಾಗೆ ಕುಜನ ಒಳಗಡೆ ನರಸಿಂಹ ಇದ್ದಾನೆ. ನರಸಿಂಹ ದೇವರನ್ನು ಉಪಾಸನೆ ಮಾಡಿದ್ರೆ ಕುಜನ ಅನುಗ್ರಹ ಉಂಟಾಗುತ್ತೆ. ಬುಧನ ಒಳಗಡೆ ಬುದ್ಧ ಇದ್ದಾನೆ. ಬುದ್ಧನ ಸೇವೆಯನ್ನು ಮಾಡಿದ್ರೆ ಬುಧನ ಅನುಗ್ರಹ ನಮಗೆ ಉಂಟಾಗುತ್ತೆ. ಅದೇ ರೀತಿಯಾಗಿ ವಾಮನನನ್ನು ನಾವು ಉಪಾಸನೆ ಮಾಡಿದ್ರೆ ಅಲ್ಲಿ ವಾಮನನ ಅನುಗ್ರಹವನ್ನು ನಾವು ಪಡೆದುಕೊಂಡ್ರೆ ಗುರುವಿನ ಅನುಗ್ರಹ ನಮಗೆ ಉಂಟಾಗುತ್ತೆ. ಎಲ್ಲ ಬಗೆಯ ಗುರುಬಲ ನಮಗೆ ಪ್ರಾಪ್ತವಾಗುತ್ತೆ. ಹಾಗೆಯೇ ಪರಶುರಾಮ ದೇವರನ್ನು ಉಪಾಸನೆ ಮಾಡೋದರಿಂದ, ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋದರಿಂದ ಶುಕ್ರ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಹಾಗೂ ಶುಕ್ರ ದಶೆ ಕೂಡ ನಮಗೆ ಬಂದುಬಿಡುತ್ತೆ. ಹಾಗೆಯೇ ಕೂರ್ಮನನ್ನು ಉಪಾಸನೆ ಮಾಡಿದ್ರೆ, ಮಹಾವಿಷ್ಣುವನ್ನು ಉಪಾಸನೆ ಮಾಡಿದ್ರೆ ಶನೀಶ್ಚರನ ಅನುಗ್ರಹ ನಮಗೆ ಉಂಟಾಗುತ್ತೆ. ಹಾಗೆಯೇ ವರಾಹನ ಉಪಾಸನೆ ಮಾಡೋದರಿಂದ, ವರಾಹನ ಅನುಗ್ರಹವನ್ನು ಪಡೆದುಕೊಳ್ಳೋದರಿಂದ ರಾಹು ದೋಷ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ರಾಹುವಿನ ಅನುಗ್ರಹ ನಮಗೆ ಉಂಟಾಗುತ್ತೆ. ಕಲ್ಕಿಯ ಉಪಾಸನೆಯನ್ನು ಮಾಡೋದರಿಂದಾಗಿ ಮಾಂದಿಯ ಅನುಗ್ರಹ ನಮಗೆ ಉಂಟಾಗುತ್ತೆ. ಮತ್ತು ಕೇತುವನ್ನು ಆ ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ಮತ್ಸ್ಯನ ಉಪಾಸನೆಯನ್ನು ಮಾಡಬೇಕು. ಹೀಗೆ ದಶಗ್ರಹಗಳಿಗೆ, ಮಾಂದಿ ಸೇರಿದಂತೆ ದಶಗ್ರಹಗಳಿಗೆ ದಶಾವತಾರದ ಭಗವಂತನ ರೂಪಗಳು ನಿಯಾಮಕ ಅಂತ ಜ್ಯೋತಿಷ್ಯ ಶಾಸ್ತ್ರವೇ ಹೇಳುತ್ತೆ. ಆದ್ದರಿಂದ ನಾವು ಎಲ್ಲ ಗ್ರಹಗಳ ಸುಪ್ರೀಂ ಕೋರ್ಟು ಈ ದಶಾವತಾರ ಅದರ ಉಪಾಸನೆಯಲ್ಲಿ ನಾವು ತೊಡಗಿಕೊಳ್ಳೋಣ. ಎಲ್ಲ ಗ್ರಹ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಳೋಣ.